ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಹಲವಾರು ದಿನಗಳಿಂದ KPCL ರೀ ಎಕ್ಸಾಮ್ ಕುರಿತು ಏನಾದರೂ ಅಪ್ಡೇಟ್ ಇದೆಯಾ ಅಂತ ಹಲವಾರು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಾ. ಅದಕ್ಕೆ ಈ ವಿಡಿಯೋದಲ್ಲಿ KPCL ರೀ ಎಕ್ಸಾಮ್ ಕುರಿತು ಅಥವಾ KPCLನ ಪ್ರೆಸೆಂಟ್ ಸಿಚುವೇಶನ್ ಈ ವಿಡಿಯೋದಲ್ಲಿ ತಿಳಿಯೋಣ. ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ವಿಧಾನಸಭೆಯ ಪ್ರೆಸೆಂಟ್ ಆಗಿ ನಡೀತಾ ಇದೆ. ಅದರಲ್ಲಿ ಒಂದು ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗೆ ಮೊನ್ನೆ ಇಂಧನ ಸಚಿವರಿಂದ ಉತ್ತರಿಸಿದ ಉತ್ತರ ನೀವು ಇಲ್ಲಿ ನೋಡ್ಬೋದು. ದಿನಾಂಕ 21 ಆಗಸ್ಟ್ 2025ರಂದು ಶ್ರೀ ವೇದವ್ಯಾಸ್ ಕಾಮತ್ ಮಂಗಳೂರು ನಗರ ದಕ್ಷಿಣ ಸದಸ್ಯರು ಪ್ರಶ್ನೆಯನ್ನು ಮಾಡ್ತಾರೆ. ನೀವು ಇಲ್ಲಿ ನೋಡ್ಬೋದು, ಕಳೆದ 3 ವರ್ಷಗಳಿಂದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಎಷ್ಟು ಸಹಾಯಕ ಇಂಜಿನಿಯರ್ ಮತ್ತು ಕಿರಿಯ ಇಂಜಿನಿಯರ್ಗಳನ್ನು ನೇಮಕ ಮಾಡಿದೆ, ಈ ಸಂಬಂಧ ಹೊರಡಿಸಿರುವ ಅಧಿಸೂಚನೆಗಳು ಎಷ್ಟು ಮತ್ತು ಅಧಿಸೂಚನೆಗಳು ಪ್ರಸ್ತುತ ಯಾವ ಹಂತದಲ್ಲಿವೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಉತ್ತರ ನೀವು ಇಲ್ಲಿ ನೋಡಬಹುದು. ಕಳೆದ 3 ವರ್ಷಗಳಿಂದ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಸಹಾಯಕ ಇಂಜಿನಿಯರ್ ಮತ್ತು ಕಿರಿಯ ಇಂಜಿನಿಯರ್ಗಳನ್ನು ನೇಮಕ ಮಾಡುವ ಕ್ರಮ ಕೈಗೊಂಡಿರುವುದಿಲ್ಲ. ಯಾಕೆ ಅಂತ ನಿಮ್ಗೆಲ್ರಿಗೂ ಗೊತ್ತು. 2017ನೇ ರಿಕ್ರೂಟ್ಮೆಂಟೇ ಇವರು ಇನ್ನೂ ಕಂಪ್ಲೀಟ್ ಮಾಡ್ತಾ ಇಲ್ಲ. ಇಲ್ಲಿ ಬೇರೆ ಹೊಸ ನೇಮಕಾತಿಯ ಪ್ರಶ್ನೆ ಉದ್ಭವ ಆಗೋಲ್ಲ. ನೆಕ್ಸ್ಟ್ ಕ್ವಶನ್ ನೀವು ನೋಡ್ಬೋದು. KPCL 2017ರಲ್ಲಿ ಹೊರಡಿಸಿದ ಅಧಿಸೂಚನೆ ಅನ್ವಯ ಪ್ರಕಟಿಸಿದ ಸಹಾಯಕ ಇಂಜಿನಿಯರ್ ಮತ್ತು ಕಿರಿಯ ಇಂಜಿನಿಯರ್ ಆಯ್ಕೆ ಪಟ್ಟಿಯನ್ನು ರಾಜ್ಯ ಉಚ್ಚ ನ್ಯಾಯಾಲಯ ರದ್ದುಪಡಿಸಿದೆ. ಆಯ್ಕೆ ಪಟ್ಟಿ ರದ್ದತಿಗೆ ಕಾರಣಗಳೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಪ್ರತ್ಯುತ್ತರ ನೀವು ಇಲ್ಲಿ ನೋಡ್ಬೋದು. ನಿಗಮದಲ್ಲಿ 2017ರಲ್ಲಿ ಹೊರಡಿಸಿದ್ದ ಅಧಿಸೂಚನೆ ಅನ್ವಯ ಪ್ರಕಟಿಸಿದ್ದ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಹುದ್ದೆಗಳ ನೇಮಕಾತಿಗಾಗಿ ದಿನಾಂಕ 18/2/2025ರಂದು ನಡೆದ ಪರೀಕ್ಷೆಯಲ್ಲಿ ಅನ್ವಯಿಸಲಾದ ನಕಾರಾತ್ಮಕ ಅಂಕಗಳನ್ನು ಪ್ರಶ್ನಿಸಿ, ಅಂದರೆ ನೆಗೆಟಿವ್ ಮಾರ್ಕಿಂಗ್ ಪ್ರಶ್ನಿಸಿ, ಬೆಂಗಳೂರಿನ ಮಾನ್ಯ ಹೈಕೋರ್ಟ್ನಲ್ಲಿ ರಿಟ್ ಮೇಲ್ಮನವಿಗಳನ್ನು ನೀವಿಲ್ಲಿ ನೋಡ್ಬೋದು. ರಿಟ್ ಅಪೀಲ್ ನಂಬರ್ಸ್ ಎಲ್ಲ ನೀವು ಇಲ್ಲಿ ನೋಡ್ಬೋದು. ಮೇಲ್ಮನವಿಗಳನ್ನು ಸಲ್ಲಿಸಿದ್ದು. ಸದರಿ ಮನವಿಗೆ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ದಿನಾಂಕ 28/5/2025ರಂದು ಆಯ್ಕೆ ಪಟ್ಟಿ ರದ್ದುಗೊಳಿಸಿ ಮರು ಪರೀಕ್ಷೆ ನಡೆಸಲು ಆದೇಶ ನೀಡಿರುತ್ತೆ. ಸೆಲೆಕ್ಷನ್ ಲಿಸ್ಟ್ನ ಕ್ಯಾನ್ಸಲ್ ಮಾಡಿ ರೀ ಎಕ್ಸಾಮ್ ಮಾಡಬೇಕು ಅಂತ ಆದೇಶ ನೀಡಿದೆ. ಅದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ. ನೆಕ್ಸ್ಟ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್. ನೀವು ಇಲ್ಲಿ ನೋಡ್ಬೋದು ಪ್ರಶ್ನೆ. ನ್ಯಾಯಾಲಯದ ಸೂಚನೆ ಮೇರೆಗೆ ಮರು ಪರೀಕ್ಷೆ ನಡೆಸಲು ಸರ್ಕಾರ ನಿರ್ಧರಿಸಿದೆ. ಒಂದು ವೇಳೆ ನಿರ್ಧರಿಸಿದರೆ ಯಾವ ದಿನಾಂಕದಂದು ಮರು ಪರೀಕ್ಷೆ ನಡೆಸಲಾಗುವುದು ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ನೀವು ಇಲ್ಲಿ ನೋಡ್ಬೋದು. ಸದರಿಯ ಆದೇಶಕ್ಕೆ ನಿಗಮದಿಂದ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರಲ್ಲಿ ಮರು ಪರಿಶೀಲನಾ ಅರ್ಜಿಯನ್ನು, ಅಂದರೆ ರಿವ್ಯೂ ಪೆಟಿಷನ್ ಸಲ್ಲಿಸಲಾಗಿತ್ತು. ಇದು ರಿವ್ಯೂ ಪೆಟಿಷನ್ ನಿಗಮ ಕಡೆಯಿಂದ ಸಲ್ಲಿಸಲಾಗಿದೆ, ನೆನಪಿರಲಿ. ಮತ್ತು ಕೆಲವು ಅಭ್ಯರ್ಥಿಗಳು ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ SLP ಡೈರಿ ನಂಬರ್ ನೀವು ಇಲ್ಲಿ ನೋಡ್ಬೋದು. ಈ ಪ್ರಕರಣವನ್ನು ದಾಖಲಿಸಿದ್ದು. ಸದರಿ ಪ್ರಕರಣಗಳು ಮಾನ್ಯ ನ್ಯಾಯಾಲಯದಲ್ಲಿ ಪರಿಗಣನೆಯಲ್ಲಿದ್ದು, ಅಂದರೆ ಅಂಡರ್ ಪ್ರೊಸೆಸ್ಸಲ್ಲಿವೆ. ಮಾನ್ಯ ನ್ಯಾಯಾಲಯವು ನೀಡುವ ಆದೇಶದನ್ವಯ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಇದೇ ಥರದ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ನೌ.